ನಮಸ್ಕಾರ. ಇವತ್ತು ನಾವು 2025ರ ತಮಿಳು ಸಿನಿಮಾ DNA ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಇದು ಕನ್ನಡದಲ್ಲೂ ನೋಡಕ್ ಸಿಗುತ್ತೆ. ಹೌದು, ಇದೊಂದು ಸೈಕೊಲಾಜಿಕಲ್ ಕ್ರೈಮ್ ಥ್ರಿಲ್ಲರ್. ಅಂದ್ರೆ ಬರೀ ಕ್ರೈಮ್ ಅಷ್ಟೇ ಅಲ್ಲ, ಪಾತ್ರಗಳ ಮನಸ್ಸಿನ ಒಳಗೆ ಏನ್ ನಡೀತಿದೆ ಅನ್ನೋದರ ಮೇಲೆ ಫೋಕಸ್ ಜಾಸ್ತಿ. ಕಥೆ ಶುರುವಾಗೋದೇ ಒಂದು ತುಂಬಾ ಏನದು ಚುಚ್ಚುವಂಥ ಪ್ರಶ್ನೆಯಿಂದ. ಖಂಡಿತ. ಒಬ್ಬ ತಾಯಿ ತಾನು ಹೆತ್ತ ಮಗು ಹುಟ್ಟಿದ ಕೂಡ್ಲೆ ಯಾಕೆ ಬೇಡ ಅಂತಾಳೆ ಅಂತ. ಇದು ಕೇಳಿದ ತಕ್ಷಣ ಏನಿದು ಅಂತ ಕುತೂಹಲ ಕೆರಳಿಸುತ್ತೆ ಅಲ್ವಾ? ಹೌದು ಹೌದು. ಕಥೆಯ ಸನ್ನಿವೇಶ ಹೀಗಿದೆ. ಆನಂದ್ ಅಂತ ಒಬ್ಬ, ಆಮೇಲೆ ದಿವ್ಯಾ ಅಂತ. ದಿವ್ಯಾಗೆ ಸ್ವಲ್ಪ ಮಾನಸಿಕ ಸೂಕ್ಷ್ಮತೆ ಇರುತ್ತೆ. ಅವರಿಬ್ಬರು ಪ್ರೀತಿಸಿ ಮದುವೆ ಆಗ್ತಾರೆ. ಆಮೇಲೆ ದಿವ್ಯಾ ಮಗುಗೆ ಜನ್ಮ ಕೊಡ್ತಾಳೆ. ಡೆಲಿವರಿ ಆದ ತಕ್ಷಣ ಅವಳು ಆಘಾತದಿಂದ ಇದು ನಮ್ಮ ಮಗು ಅಲ್ವೇ ಅಲ್ಲ ಅಂತ ಕೂಗಾಡ್ತಾಳೆ. ಅದು ಊಹಿಸ್ಕೊಳ್ಳೋಕ್ಕೂ ಕಷ್ಟ ಅಲ್ವಾ, ಹೆತ್ತ ತಾಯಿಯೇ ಹಾಗೆ ಹೇಳಿದ್ರೆ. ನಿಜ. ಆಸ್ಪತ್ರೆಯವರು, ಮನೆಯವರು, ಸಮಾಜದವರು ಎಲ್ಲರೂ ದಿವ್ಯಾಳ ಮಾನಸಿಕ ಸ್ಥಿತಿನೇ ಸರಿಯಿಲ್ಲ ಅಂತಾರೆ. ಅವಳು ತಲೆ ಕೆಟ್ಟಿದೆ ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ಪಾಪ, ಯಾರು ಅವಳ ಮಾತನಂಬಲ್ಲ. ಇಲ್ಲಿ ತಾಯಿಯ ಒಂದು ಸಹಜ ಪ್ರವೃತ್ತಿ ಇರುತ್ತಲ್ಲ, ತನ್ನ ಮಗು ಅಂತ ಗುರುತಿಸೋದು. ಅದಕ್ಕೂ ಹೊರಗಿನ ಪ್ರಪಂಚದ ನಂಬಿಕೆಗಳಿಗೂ ದೊಡ್ಡ ಸಂಘರ್ಷ ಶುರುವಾಗುತ್ತೆ. ಆಸ್ಪತ್ರೆ ಮೇಲೆ ನಂಬಿಕೆನೇ ಹೋಗೋ ತರ ಆಡುತ್ತೆ. ಆದ್ರೆ ಎಲ್ಲರ ಮಧ್ಯೆ ಗಂಡ ಆನಂದನಿಗೆ ಎಲ್ಲೋ ಒಂದು ಕಡೆ ಸಣ್ಣ ಅನುಮಾನ ಶುರುವಾಗುತ್ತೆ. ಯಾಕೆ ಈಗ ಗೆಲ್ತಿದ್ದಾಳೆ ದಿವ್ಯಾ? ನಿಜ ಇರ್ಬೋದಾ? ಅದೇ ಪಾಯಿಂಟ್. ಆ ಅನುಮಾನನೇ ಅವನನ್ನ ಸತ್ಯ ಹುಡುಕೋಕೆ ಪ್ರೇರೇಪಿಸುತ್ತೆ. ಅವನು ಸುಮ್ಮನೆ ಕೊಡಲ್ಲ. ತನ್ನ ಫ್ರೆಂಡ್ ವೆಂಕಟ್ ಜೊತೆ ಸೇರಿ ಆಸ್ಪತ್ರೆಯಲ್ಲಿ ತನಿಖೆ ಶುರು ಮಾಡ್ತಾನೆ. ಹೌದು, ಅದು ಅಷ್ಟು ಸುಲಭ ಇರಲ್ಲ ಬಿಡಿ. ರೆಕಾರ್ಡ್ಸ್ ಚೆಕ್ ಮಾಡೋದು, CCTV ನೋಡೋದು, ಲ್ಯಾಬ್ ರಿಪೋರ್ಟ್ಸ್, ಸಾಕಷ್ಟು ಕಷ್ಟಪಡ್ತಾರೆ. ಆ ಕಷ್ಟಕ್ಕೆ ಫಲ ಸಿಗುತ್ತೆ ಅಲ್ವಾ? DNA ಟೆಸ್ಟ್ ಮಾಡಿಸ್ತಾರೆ. ಎಸ್, ಆ DNA ವರದಿ ಬಂದಾಗ ಒಂದು ಸ್ಫೋಟಕ ಸತ್ಯ ಹೊರಗೆ ಬರುತ್ತೆ. ದಿವ್ಯಾ ಹೇಳಿದ್ದು 100% ಸತ್ಯ. ಆ ಮಗು ಅವ್ರದಲ್ಲ. ಅಬ್ಬ, ಕೇಳೋದಕ್ಕೆ ಒಂಥರ ಆಗುತ್ತೆ. ಇಲ್ಲಿ ನೋಡಿ, DNA ಅನ್ನೋದು ಬರೀ ಒಂದು ಸೈಂಟಿಫಿಕ್ ಟೆಸ್ಟ್ ಅಷ್ಟೇ ಅಲ್ಲ. ಇಲ್ಲಿ ಅದು ಒಬ್ಬ ತಾಯಿಯ ಮಾತಿಗೆ, ಅವಳ ಇಂಟ್ಯೂಷನ್ಗೆ ಸಿಕ್ಕ ಮನ್ನಣೆ. ಕರೆಕ್ಟ್. ಎಲ್ಲರೂ ಸುಳ್ಳು ಅಂದಿದ್ದನ್ನ ವಿಜ್ಞಾನ ಸತ್ಯ ಅಂತ ಪ್ರೂವ್ ಮಾಡುತ್ತೆ. ಆಧುನಿಕ ವಿಜ್ಞಾನ ಹೇಗೆ ವೈಯಕ್ತಿಕ ಬದುಕಿನಲ್ಲಿ ದೊಡ್ಡ ಪಾತ್ರ ವಹಿಸಬಹುದು ಅನ್ನೋದಕ್ಕೆ ಇದು ಒಳ್ಳೆ ಉದಾಹರಣೆ. ಹಾಗಾದ್ರೆ ಆಸ್ಪತ್ರೆಯಲ್ಲಿ ಮಗು ಹೇಗೆ ಬದಲಾಯಿತು? ಯಾರು ಮಾಡಿದ್ರು ಇದನ್ನ? ಈ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಸಿಗೋಕೆ ಕತೆ ಫ್ಲಾಶ್ ಬ್ಯಾಕಿಗೆ ಹೋಗುತ್ತೆ. ಸುಮಾರು 1 ದಶಕದ ಹಿಂದೆ 2014ಕ್ಕೆ. ಆ ಫ್ಲಾಶ್ ಬ್ಯಾಕ್ ಅಲ್ಲಿ ಏನಿದೆ? ಅಲ್ಲಿ ವಾರದರಾಜನ್ ಅಂತ ಒಬ್ಬ ಟೆಕ್ ಎಂಜಿನಿಯರ್, ಆಮೇಲೆ ರಾಜೇಂದ್ರನ್ ಅಂತ ಒಬ್ಬ ಆಂಬ್ಯುಲೆನ್ಸ್ ಡ್ರೈವರ್, ಇವರಿಬ್ರು ಒಂದು ಆಕ್ಸಿಡೆಂಟ್ ಕೇಸ್ನಲ್ಲಿ ಸಿಕ್ಕಿದ ಗರ್ಭಿಣಿ ಹೆಂಗಸಿನ ಮಗುವನ್ನ ದುರಾಸೆಗೆ ಮಾರಾಟ ಮಾಡ್ತಾರೆ. ಅಯ್ಯೋ ದೇವ್ರೆ! ಅಲ್ಲಿಂದ ಶುರುವಾಗುತ್ತಾ ಈ ಕಳ್ಳಾಟ. ಹೌದು, ಅದೇ ಅವರ ಮೊದಲ ಹೆಜ್ಜೆ. ಅದೊಂದು ದೊಡ್ಡ ಮಕ್ಕಳ ಕಳ್ಳಸಾಗಣೆ ಜಾಲವಾಗಿ ಬೆಳೆಯುತ್ತೆ. ಆನಂದ ದಿವ್ಯಾ ಮಗು ಬದಲಾಗೋಕ್ಕೂ ಅದೇ ಕಾರಣ ಆಗುತ್ತೆ. ಅಂದ್ರೆ ಎಲ್ಲೋ ಯಾರೋ ಮಾಡಿದ ಒಂದು ತಪ್ಪು ವರ್ಷಗಳ ನಂತರ ಇನ್ನಾರದು ಜೀವನವನ್ನೇ ಹಾಳು ಮಾಡುತ್ತೆ. ಖಂಡಿತ. ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ನಮ್ಮ ಒಂದು ಸಣ್ಣ ತಪ್ಪು ಕೂಡ ಎಷ್ಟು ದೊಡ್ಡ ಪರಿಣಾಮ ಬೀರ್ಬೋದು ಅಂತ. ಆಮೇಲೆ ಏನಾಗುತ್ತೆ? ಆನಂದ್ ಸುಮ್ಮನೆ ಇರಲ್ವಲ್ಲ. ಇಲ್ಲ, ಆನಂದ್, ವೆಂಕಟ್ ಮತ್ತೆ ಚಿನ್ನಸ್ವಾಮಿ ಅಂತೆ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್, ಇವರೆಲ್ಲ ಸೇರಿ ಈ ರಾಕೆಟ್ನ ಭೇದಿಸ್ತಾರೆ. ತಮ್ಮ ಮಗು ಸಿಗ್ತಾ ಅವರಿಗೆ? ಹೌದು, ಕೊನೆಗೂ ತಮ್ಮ ನಿಜವಾದ ಮಗುವನ್ನ ಪತ್ತೆ ಹಚ್ಚುತ್ತಾರೆ. ಕ್ಲೈಮ್ಯಾಕ್ಸ್ನಲ್ಲಿ ದಿವ್ಯಾ ಮತ್ತೆ ನಗೋದನ್ನ ನೋಡೋದೇ ಒಂದು ಸಮಾಧಾನ. ಆ ದೃಶ್ಯ ಚೆನ್ನಾಗಿದೆ. ಓಕೆ, ಸೋ ಹ್ಯಾಪಿ ಎಂಡಿಂಗ್. ಹೌದು, ಮತ್ತೆ ಅಲ್ಲ, ಯಾಕಂದ್ರೆ ಈ ಎಲ್ಲಾ ಅನಾಹುತಕ್ಕೆ ಕಾರಣನಾದ ವಾರದರಾಜನ್ಗೆ ಶಿಕ್ಷೆ ಆಗುತ್ತೆ. ಆದ್ರೆ ಕಾನೂನಿಂದ ಅಲ್ಲ. ಹೌದಾ? ಮತ್ತೆ ಹೇಗೆ? ಅವನ ಕುಟುಂಬದವರೇ, ಅವನ ಸಂಬಂಧಿಕರೇ ಅವನನ್ನ ಕೊಲೆ ಮಾಡ್ತಾರೆ. ಅಲ್ಲೊಂದು ಡೈಲಾಗ್ ಬರುತ್ತೆ, ಬಹಳ ಅರ್ಥಗರ್ಭಿತವಾದದ್ದು. ಏನದು? ಅವನ DNA ನಿಷ್ಕರ್ಮ, ಆದ್ರೆ ಅವನ ತಪ್ಪುಗಳು ಜೀವಂತವಾಗಿದ್ವು ಅಂತ. ಅಂದ್ರೆ ಆ ವ್ಯಕ್ತಿ ಸತ್ತು ಹೋಗ್ಬೋದು, ಆದ್ರೆ ಅವನು ಮಾಡಿದ ಕೆಟ್ಟ ಕೆಲಸಗಳ ನೆರಳು, ಅದರ ಪರಿಣಾಮಗಳು ಸಮಾಜದಲ್ಲಿ ಹಾಗೆ ಉಳಿಯುತ್ತೆ ಅಂತ. ಅದು ಮುಂದಿನ ಜನರೇಷನ್ ಮೇಲೂ ಎಫೆಕ್ಟ್ ಆಗ್ಬೋದು. ಬಹಳ ಮುಖ್ಯ ಅನ್ಸುತ್ತೆ ನನಗೆ. ವೆರೂನ್ DNA ಟೆಕ್ನಾಲಜಿ ಮಾತ್ರ ಸಮಾಜದ ಅಡಿಪಾಯ ಅಲ್ಲ. ಹೌದು, ಬದಲಿಗೆ ಮನುಷ್ಯತ್ವ, ನೀತಿ, ನ್ಯಾಯ ಇವುಗಳು ತಾನೇ ನಿಜವಾದ DNA. ಅಂದ್ರೆ ಸಮಾಜದ ಮೂಲ ಆಧಾರ ಸ್ತಂಭಗಳು ಅಂತ ಸಿನಿಮಾ ಹೇಳೋಕೆ ಪ್ರಯತ್ನ ಪಡುತ್ತೆ. ನಿಜ. ಇದು ಬರೀ ಒಂದು ಕ್ರೈಮ್ ಥ್ರಿಲ್ಲರ್ ಆಗಿ ಉಳಿಯಲ್ಲ. ಆಸ್ಪತ್ರೆಗಳ ಮೇಲಿನ ನಂಬಿಕೆ